ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ವಾರದ ಕತೆ ಕಿಚನ್ ಜೊತೆ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಬೋಣ ಬನ್ನಿ ಗೈಸ್. ಮೊದಲನೇದಾಗಿ ಈ ವಾರದಲ್ಲಿ 8 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಸೇವ್ ಆಗ್ಬೋದು ಆ್ಯಂಡ್ ಯಾರು ಮನೆಗೆ ಹೋಗ್ಬೋದು ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಈ ವಾರದಲ್ಲಿ ಏನು ಕಿಚನ ಪಂಚಾಯತಿ ನಡೆಯುತ್ತೋ ಆ ಪಂಚಾಯತಿಲಿ ಏನೇನು ಮೇಜರ್ ಪಾಯಿಂಟ್ಸ್ಗಳನ್ನ ರೈಸ್ ಮಾಡಬೇಕು ಸುದೀಪ್ ಸರ್ ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಬರೋಣ. ಸೊ ಗೈಸ್, ಈ ವೀಕಲ್ಲಿ ಅಂತೂ ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಏನು ಬಿಟ್ಟಿದ್ದಾರೆ ಅಂತಂದರೆ 8 ಜನದ್ದು ಲೈಕ್ ಯಾರ್ಯಾರು ಏನೇನೋ ಲೈಕ್ 11ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಈ ಪ್ರೋಮೋದಲ್ಲಿ ಕಾಣಿಸ್ತದೆ ಅಂತಂದರೆ ಈ 8 ಜನ ಏನು ನಾಮಿನೇಷನ್ ಆಗಿದ್ದಾರೆ ಅವ್ರದ್ದು ಒಂದು ಹೈಲೈಟೆಡ್ ಪಾರ್ಟ್ ಮಾಡಿ ಹಾಕಿದ್ದಾರೆ ಈ ಪ್ರೋಮೋದಲ್ಲಿ ಆ್ಯಕ್ಚುಲಿ. ಬಟ್ ಈ ಒಂದು ಏನಪ್ಪ ಅಂತಂದರೆ 8 ಜನನೂ ಆ್ಯಕ್ಚುಲಿ ತುಂಬ ಟೈ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾರೂ ಕೂಡ ನನಗನ್ಸಿರೋದು ಈ 2 ವೀಕ್ಸಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಅನ್ನೋದು ಇಲ್ಲ. ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಮನೆಯಲ್ಲಿ ತೊಡಗಿಸ್ಕೊಳ್ಳುವಂಥ ರೀತಿ ಇದೆ ಗೊತ್ತಾ, ಅದು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ನ ಲೈಕ್ ನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ಯಾರನ್ನೂ ಈಗ ಇಗ್ನೋರ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಕಡೆ ಟಾಪ್ 4ಅಲ್ಲಿ ಯಾರಿದ್ದಾರೆ ಅಂತಂದರೆ ತ್ರಿವಿಕ್ರಮ್ ಅವ್ರು ಇದ್ದಾರೆ, ರಜತ್ ಅವ್ರು ಇದ್ದಾರೆ, ಶಿಶಿರ್ ಅವ್ರು ಕಾಣಿಸ್ಕೊತಾ ಇದ್ದಾರೆ, ಚೈತ್ರ ಕುಂದಾಪುರ ಅವ್ರು ಇದ್ದಾರೆ. ಆ್ಯಂಡ್ ಈ ಕಡೆ ಮೋಕ್ಷಿತ್ ಅವರು ಕೂಡ ನಾಮಿನೇಷನ್ ಲಿಸ್ಟಲ್ಲಿ ಕಾಣಿಸ್ಕೊತಾ ಇದ್ದಾರೆ ಈ ವೀಕಲ್ಲಿ ಆ್ಯಕ್ಚುಲಿ. ಸೊ ಈ ಕಡೆ ಬಂತು ಅಂತಂದರೆ ಚೈತ್ರ ಕುಂದಾಪುರ ಅವರು ಇದ್ದಾರೆ ಗುರು. ಆಮೇಲೆ ಏನು ನನಗೆ ಅರ್ಥ ಆಗ್ತಾಯಿಲ್ಲ, ಒಂದು ಏನಪ್ಪ ಅಂತಂದರೆ ಹನುಮಂತ್ ಅವರು ಕೂಡ ಕಾಣಿಸ್ಕೊತಾ ಇದ್ದಾರೆ ಇದರಲ್ಲಿ ಆ್ಯಕ್ಚುಲಿ. ಭವ್ಯ ಗೌಡ ಅವರು ಇದ್ದಾರೆ. ಸೊ ಭವ್ಯ ಗೌಡ ಅವರು ಟಾಸ್ಕಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾಮಿನೇಷನಲ್ಲಿ. ಆ್ಯಂಡ್ ಇದರಲ್ಲಿ ಹನುಮಂತನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೈತ್ರ ಕುಂದಾಪುರ ಅವರು ಮನೇಲಿ ಎಲ್ಲಿ ಬೇಕೋ ಏನೇನು ಡ್ರಾಮಾಗಳು ಬೇಕೋ ಬಿಗ್ ಬಾಸ್ ಗೇಮ್ ಆಡದೇ ಇದ್ರು ಲೈಕ್ ಬೇರೆ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ಏನು ಗೊತ್ತಾ, ಇನ್ನೊಂದು ಆ್ಯಕ್ಚುಲಿ ನಾವು ಏನೇ ವೋಟ್ ಹಾಕಿದ್ರು ಕೂಡ ಬಿಗ್ ಬಾಸ್ ಅವರೇ ಸೇವ್ ಮಾಡಿಸ್ಕೊಂತಾರೆ. ಯಾಕೆ ಅಂತಂದರೆ ಕೆಲವೊಂದು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರಬೇಕು TRP ಅನ್ನೋದು ಒಂದು ಅಂಶ ಆಗಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಇವ್ರು ಇದ್ರೇನೆ ನೋಡ್ತಾರೆ ಜನಗಳು, ಇವ್ರನ್ನ ಬೈಕೊಂಡಾದ್ರೂ ನೋಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ತುಂಬ ಟಫ್ ಇದೆ ಗುರು ಈ ಸತಿ. ನಾವು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಕಷ್ಟ ಆಗಿಬಿಟ್ಟಿದೆ ಈ 8 ಜನ ನಾಮಿನೇಷನ್ ಲಿಸ್ಟಲ್ಲಿ ಇರೋರು. ಸೊ ಒಂದು ಲಿಸ್ಟಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ಇವತ್ತಿನ ಪ್ರೋಮೋದಲ್ಲಿ 4 ಜನ ಯಾರಪ್ಪ ಫಸ್ಟ್ ನಾಮಿನೇಷನ್ ಲಿಸ್ಟಲ್ಲಿ ತೋರಿಸಿದ್ದು ಅಂತಂದರೆ ಮೋಕ್ಷಿತಾ ಪೈ ಅವರು, ಚೈತ್ರ ಕುಂದಾಪುರ ಅವರು ಆ್ಯಂಡ್ ಹನುಮಂತ್ ಅವರು ಆ್ಯಂಡ್ ಭವ್ಯಗೌಡ ಅವರು ಕಾಣಿಸ್ಕೊತಾ ಇದ್ದಾರೆ ಈ ಫಸ್ಟ್ ಇದರಲ್ಲಿ. ಸೊ 2ನೇ ಲಿಸ್ಟಲ್ಲಿ ಕಾಣಿಸ್ಕೊತಾ ಇರೋರು ಶಿಶಿರ್ ಅವರು, ರಜತ್ ಅವರು, ತ್ರಿವಿಕ್ರಮ್ ಅವರು ಹಾಗೂ ನಮ್ಮ ಧನರಾಜ್ ಅವರು ಕಾಣಿಸ್ಕೊತಾ ಇದ್ದಾರೆ. ಸೊ 8 ಜನ ಗುರು. ನನಗೆ ಬಾಟಮ್ 2 ಯಾರು ಬರ್ಬೋದು ಗೈಸ್, ನಿಮ್ಗೆ ಏನು ಅನ್ಸುತ್ತೆ ಈ 8 ಜನದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಗೈಸ್, ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಇನ್ನೇನು ಅತಿ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತೆ. ಸೊ ಜಾಸ್ತಿ ದಿನ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅಂದ್ಕೊಂಡಿದ್ವಿ ಲಾಸ್ಟ್ ಈಗ ಲೈಕ್ ಪ್ರೆಸ್ ಮೀಟಲ್ಲಿ ಲೈಕ್ ಸುದೀಪ್ ಸರ್ ಮತ್ತು ಲೈಕ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೇಳಿದ ಪ್ರಕಾರ 120-130 ಡೇಸ್ ತನಕ ಹೋಗ್ಬೋದು ಅಂತ ಹೇಳಿದರು. ಬಟ್ ಇಲ್ಲಿ ಆ್ಯಕ್ಚುಲಿ ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಈ ಸರಿ 100 ಡೇಸ್ಗೆ ಮುಗಿಸ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಸಿಗ್ತದೆ. ಯಾಕೆಂದ್ರೆ 110 ಡೇಸ್ ಮ್ಯಾಕ್ಸ್ 110 ಡೇಸ್ ಒಳಗಡೆನೆ. ಯಾಕೆ ಅಂತ ರೀಸನ್ಸ್ ಹೇಳ್ಬಿಡ್ತೀವಿ. ಬಿಕಾಸ್ ಲಾಸ್ಟ್ ಸೀಸನ್ ಏನಿತ್ತು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಒಂದು ಒಳ್ಳೆ TRP ಇತ್ತು. ಯಾಕೆ ಅಂತಂದರೆ ಈ ವಿನಯ್ ಅನ್ನೋ ಕ್ಯಾರೆಕ್ಟರ್ ಏನಿತ್ತು ಆ್ಯಂಡ್ ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್ ಏನಿತ್ತು, ಸಂಗೀತ ಅನ್ನೋ ಕ್ಯಾರೆಕ್ಟರ್ಗಳು ಏನಿತ್ತು, ಪ್ರತಾಪ್ ಅವ್ರ ಥರ ಏನಿತ್ತು, ಈ 4 ಜನ ಕ್ಯಾಟಗರಿಯಿಂದ ಯೋಚನೆ ಮಾಡಿದಾಗ ಒಂದು ಮೂವಿ ಥರನೇ ಇತ್ತು. ಫಾರ್ ಎಕ್ಸಾಂಪಲ್ ವಿನಯ್ ಅವರು ಆ್ಯಕ್ಚುಲಿ ಒಂದು ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಅವರು ಟಾಪ್ 4ಅಲ್ಲಿ ಆಚೆ ಬಂದಾಗ ಬಿಗ್ ಬಾಸ್ ಹೇಗಿರಬೇಕು ಅಂತಂದರೆ ನನ್ನ ಪ್ರಕಾರ ವಿನಯ್ ಅದು ಒಂದು ಬುಕ್ ಮಾಡಿ ರೆಡಿ ಮಾಡಿರ್ತಾರೆ, ಆ ಬುಕ್ನ ಓದಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಪ್ರಕಾರ ಸುದೀಪ್ ಸರೇನೆ ಅಷ್ಟು ಬಾಯಿ ಬಿಟ್ಟು ಹೇಳ್ತಾರೆ ಬಿಗ್ ಬಾಸ್ ಯಾವ ರೀತಿ ನಡ್ಸ್ಕೊಡ್ಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ವಿನಯನ ನೋಡಿ ಕಲ್ತ್ಕೊಳ್ಬೇಕು ಅಂತಂದರೆ ಜಸ್ಟ್ ಬಿಕಾಸ್ ಅವ್ರಿಗೆ ಗೊತ್ತಿದೆ ನಾನು ಹೀರೋ ಆಗೋದು ಅವಶ್ಯಕತೆ ಇಲ್ಲ, ವಿಲನ್ ಆಗಿ ನಾನು ಮನೇನ ಹೇಗೆ ನಡ್ಸ್ಕೊಡ್ಬೇಕು, ಹೀರೋನ ಯಾರು ಮಾಡಬೇಕು, ವಿಲನ್ನ ಯಾರು ಮಾಡಬೇಕು, ಏನು ಶೋ ನಡೆಸಬೇಕು ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗಿತ್ತು. ಸುದೀಪ್ ಸರ್ಗೆ ಚೆನ್ನಾಗಿ ಗೊತ್ತಿದೆ, ಅದನ್ನೇ ಅವ್ರು ಬಾಯ್ಬಿಟ್ಟು ಹೇಳ್ತಾರೆ. ಬಟ್ ಈ ಸತಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಟೀಮ್ ಅವರೇ ಎಡವಿದ್ದಾರೆ. ಒಂದು ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಈಗ ಏನಾಗ್ತದೆ, ಎಲ್ಲರೂ ಕೂಡ ಸೇಫ್ ಗೇಮ್ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಯಾರು ಕೂಡ ಒಂದು ಕ್ಲಾರಿಟಿ ಅನ್ನೋದೇ ಇಲ್ಲ. ಆ್ಯಂಡ್ ಆಮೇಲೆ ಇನ್ನೊಂದು ಮಾತಿನ ಮೇಲೆ ಲಿಗಗಳಿಲ್ಲ. ಸೊ ಯಾರೋ ಒಬ್ಬರು ಓಕೆ ಮಾತಾಡ್ಬಿಟ್ಟು ವಿಲನ್ ಆಗೋದು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಏನು ಮಾಡ್ತಾರೆ, ಮಾತಾಡ್ತಾ ಇದ್ದಾರೆ, ಮಾತಾಡ್ಬಿಟ್ಟು ಮತ್ತೆ ಹೀರೋ ಆಗೋಕೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಹೀರೋ ಆಗೋಕೆ ಹೋದಾಗ ಮನೆ ಒಳಗಡೆ ನಮಗೆ ಅಂಶಗಳು, ನಮ್ಗೆ ಎಲಿಮೆಂಟ್ಸೇ ಸಿಗಲ್ವಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಏನು ಗೊತ್ತಾಗ ತುಂಬ ಜನ ಏನು ಮಾಡ್ತಾ ಇದ್ದೀರಾ, ವ್ಯಕ್ತಿತ್ವ ಆಟ ಅಂತ ಅವ್ರು ಹೇಳ್ತಾರೆ. ಬಟ್ ಇದು ವ್ಯಕ್ತಿತ್ವಗಳ ಆಟ ಅಲ್ಲ, ನಮಗೂ ಒಂದು ಮನೋರಂಜನೆ ಕಾರ್ಯಕ್ರಮ ಅಷ್ಟೇ. ಅದು ನಮಗೂ ಒಂದು ಎಮೋಷನ್ ಅನ್ನೋದು ಕನೆಕ್ಟ್ ಆಗಿರಬೇಕು. ಅಳದ್ ಬೇಡ. ಬಟ್ ನಮ್ಗೆ ಅವರು ಹೆಂಗೆ ಕನೆಕ್ಟ್ ಆಗಿದ್ದಾರೆ, ಯಾವ ರೀತಿ ನಮ್ಮನ್ನು ಅವ್ರು ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಯೋಚನೆ ಮಾಡಬೇಕಾಗುತ್ತೆ.
ಸೊ ಇದೆಲ್ಲ ಅಂಶಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಬಿಗ್ ಬಾಸ್ ಅನ್ನೋದು ಕಾರ್ಯಕ್ರಮ ನೋಡಬೇಕಾಗುತ್ತೆ. ಬಟ್ ಈ ಸತಿ ನನ್ಗೆ ಅನ್ಸಿರೋ ಪ್ರಕಾರ ಏನು ಅಂತ ಬ್ಯಾಂಗ್ ಅಂತ ಅನಿಸ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಂಗ್ ಇತ್ತು, ಬಟ್ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅನ್ನಂಗೆ. ಯಾವಾಗ ಪೀಕ್ ಇತ್ತು ಗೊತ್ತಾ, ಆಕ್ಚುಲಿ ನನಗೆ ಪೀಕ್ ಅನ್ಸಿದ್ದು ಬಿಗ್ ಬಾಸ್ ಸೊ ಎರಡನೇ ವೀಕ್ ಇಂದ ಪೀಕ್ ಅನ್ಸಿದ್ದು. 2ರಿಂದ ಒಂದು 4ನೇ ವೀಕ್ ಪೀಕ್ ಇತ್ತು. ಯಾಕಂತಂದ್ರೆ ಲಾಯರ್ ಜಗದೀಶ್ ಅವ್ರದೇ ಒಂದು ಸ್ವಲ್ಪ ಫುಲ್ ಎಲಿಮೆಂಟ್ ಆಗಿದ್ರಿಂದ, ಇವನ್ ಲಾಯರ್ ಜಗದೀಶ್ ಅವ್ರಿಗೆ ನೀವು ಅನ್ಕೊಂತಾ ಇರ್ತೀರಲ್ಲ, ಸೊ ಎಷ್ಟು ಜನ ಫ್ಯಾನ್ಸ್ ಆಗಿದ್ರು ಅಂತಂದ್ರೆ ಇವನ್ ನಾರ್ಮಲ್ ವ್ಯಕ್ತಿ ಕೂಡ ಅವ್ರನ್ನ ನೋಡಿ ರೆಕಗ್ನೈಸೇಷನ್ ಮಾಡೋಷ್ಟು ಫ್ಯಾನ್ಗಳ ಅಷ್ಟು ಫ್ಯಾನ್ಸ್ ಬೇಸ್ನ ಹೊಂದ್ಕೊಂಡು ಬಿಟ್ಟಿದ್ರು. ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್, ಅಂದ್ರೆ ಯುನಿಕ್ ಕ್ಯಾರೆಕ್ಟರ್ ಅದು. ಸೊ ಒಂದ್ ಕಡೆ ವಿಲನ್ ಆಗಕ್ಕೆ ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಲವರ್ ಬಾಯ್ ಆಗಕ್ಕೆ ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಚೆನ್ನಾಗಿರಕ್ಕೆ ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ವಿಲನ್ ಆಗಕ್ಕೆ ಹೋಗ್ತಾ ಇದ್ರೆ. ಇಟ್ಸ್ ಆಲ್ ಲೈಕ್ ಆ ಎಲಿಮೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯಾವಾಗ ಆಚೆ ಹೋದ್ರು ಅಲ್ಲಿಂದ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಇವಾಗೆಲ್ಲ ಒಂದು ಸ್ವಲ್ಪ ರಜತ್ ಬಂದು ಒಂದು ಸ್ವಲ್ಪ ಬ್ಯಾಂಕ್ ಕೊಡ್ತಾ ಇದ್ದಾರೆ. ಬಟ್ ಆ ಬ್ಯಾಂಕು ಕೆಲವ್ರಿಗೆ ನಮಗೆ ಇಷ್ಟ, ಅಂದರೆ ಕೆಲವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದು ಏನಾಗ್ತದೆ, ಅವ್ರು ಮಾತಾಡೋ ಶೈಲಿ ಇದೆ ಗೊತ್ತಾ, ತುಂಬ ಆರೋಗ್ಯನ್ಸಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಅದೇ ಥರನೇ ಆಪೋಸಿಟ್ ವ್ಯಕ್ತಿಗಳು ಕೂಡ ಮಾತಾಡ್ಬಿಟ್ರೆ ಇವ್ರಿಗೇನು ಮರ್ಯಾದೆ ಇರುತ್ತೆ, ಅದು ಕೂಡ ಸ್ವಲ್ಪ ತಲೆಯಲ್ಲಿ ಇಟ್ಕೊಬೇಕಾಗಿತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಗೈಸ್, ಬೆಸ್ಟ್ ಎಕ್ಸಾಂಪಲು ಲೈಕ್ ಬಿಗ್ ಬಾಸ್ ಮುಗಿಯೋದಕ್ಕೆ ಏನು ಕಾರಣ ಅಂತಂದರೆ ಲೈಕ್ TRP ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಮನೇಲಿರೋ ವ್ಯಕ್ತಿತ್ವಗಳು ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ. ಆ್ಯಂಡ್ ನೀವು ಕಲರ್ಸ್ ಕನ್ನಡ ಲೈಕ್ ಇನ್ಸ್ಟಾ ಪೇಜಲ್ಲಿ ನೋಡಿದ್ರೆ ಈಗ ಆಲ್ರೆಡಿ ಮಜಾ ಟಾಕೀಸ್ತು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಅಲ್ಲೇ. ದಟ್ ಮೀನ್ಸ್ ಇನ್ನೊಂದು 10-20 ಡೇಸಲ್ಲೆಲ್ಲ ಅದು ಶೋ ಆನ್ ಏರ್ ಬರುತ್ತೆ. ಸೊ ಇದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೇನೋ ಲೈಕ್ 100 ಡೇಸ್ಗೆ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಲೈಕ್ ಬಿಗ್ ಬಾಸು ಇನ್ನೂ ಲೈಕ್ ಜಾಸ್ತಿ ದಿನ ತೊಗೊಂಡು ಹೋಗ್ಬೇಕಾ ಇಲ್ಲ 100 ಡೇಸ್ಗೆ ಮುಗಿಸ್ಬೇಕಾ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸೊ ಗೈಸ್, ಇನ್ನು ನಮ್ಮ ಪ್ರಕಾರ ಕಿಚನ್ ಪಂಚಾಯಿತಿಯಲ್ಲಿ ಈ 2 ಟಾಪಿಕ್ನ ಎತ್ಕೊಳ್ಬೇಕಾಗುತ್ತೆ. ಒಂದು ಬಂದು ಏನು ರಜತ್ ಅವರು ಅಷ್ಟೊಂದು ಆ್ಯರಗೆನ್ಸಲ್ಲಿ ಮಾತಾಡ್ತಾ ಇದ್ದಾರೆ, ಎಸ್ಪೆಷಲಿ ಒಂದು ಟಾಸ್ಕ್ ಅಂತ ಓಕೆ ಒಂದು ನಾಮಿನೇಷನ್ ಅಂತ ಬಂದಾಗ, ಟಾಸ್ಕ್ ಅಂತಲ್ಲ ಸಾರಿ, ಸೊ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಇವರು ಹೇಗೆ ಒಂದು ರೀಸನ್ಸ್ಗಳನ್ನ ಕೊಟ್ಟು ಬೇರೆಯವರು ತೊಗೊಳ್ಬೇಕು, ಎಕ್ಸೆಪ್ಟೆನ್ಸ್ ಇರಬೇಕು. ಅಂದರೆ ಅವರು ಮಾತಾಡ್ತಾರೆ, ನಾನು ಮಾತಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೈ ಮಾಡೋದು, ಎದ್ದೋಗಿ ನಾನು ತಲೆಬುಡೆ ಹೊಡೆದಾಕ್ಬಿಡ್ತೀನಿ ಅನ್ನೋದು, ಅದು ಆ್ಯಕ್ಚುಲಿ ಧನರಾಜ್ ಅವರು ಒಂದು ಒಳ್ಳೆ ಪಾಯಿಂಟ್ಗಳನ್ನ ಎತ್ಕೊಂಡ್ರು. ಆ್ಯಕ್ಚುಲಿ ಈ ಸತಿ ನೋಡಿ ಎಂಥ ರೀಸನ್ಸ್ಗಳು ಕೊಟ್ಟಿದ್ದಾರೆ ಅಂತಂದರೆ, ಈ ಸತಿ ಟಾಸ್ಕ್ ಪರ್ಫಾರ್ಮೆನ್ಸ್ ಮೇಲೆ ನಾವೇನೋ ಕಳಪೆ ಕೊಡೋ ಆಗಿಲ್ಲ. ಜಸ್ಟ್ ಬಿಕಾಸ್ ಅಲ್ಲಲ್ಲ, ಇಲ್ಲಿ ಇವ್ರು ಹೇಳ್ತಿದ್ದಾರೆ ಅಂದರೆ ಟ್ರಿಗರ್ ಮಾಡಿ ತುಂಬ ಜನ ನೋಡಿದೆ ನಾನು, ಲೈಕ್ ಧನರಾಜ್ ಅವರು ಟ್ರಿಗರ್ ಮಾಡ್ತಾ ಇದ್ದಾರೆ, ಹಂಗಾಗಿ ರಜತ್ ಅವರು ಮೇಲ್ ಬೀಳ್ತಾ ಇದ್ದಾರೆ. ಟ್ರಿಗರ್ ಮಾಡಿದ್ರೆ ನೀನು ಟ್ರಿಗರ್ ಆಗಿ ಮಾತಾಡು, ನಿನ್ನ ಕೈ ಮಾಡು ಅಂತ ಯಾರು ಹೇಳಿದ್ದು ಇಲ್ಲಿ? ಈಗ ಆಲ್ರೆಡಿ ತುಂಬ ಎಕ್ಸಾಂಪಲ್ಗಳನ್ನ ನೋಡಿದ್ವಿ. ಪಾಪ ಏನು ತಪ್ಪು ಮಾಡಿದ್ರೆ ರಜತ್ ಯಾರೋ ಬೇರೆ ವ್ಯಕ್ತಿಗೋಸ್ಕರ ಕಿತ್ತಾಡ್ಕೊಂಡು ಇವ್ರು ರಜತ್ ಅವರು ಮತ್ತು ಲಾಯ ಜಗದೀಶ್ ಅವರು ಆಚೆ ಕಡೆ ಹೋದ್ರು. ಇಷ್ಟು ಬೆಸ್ಟ್ ಎಕ್ಸಾಂಪಲ್ ನಾನು ತೊಗೊಂಡು ಇವ್ರು ಮತ್ತೆ ಇದೆಲ್ಲ ನೋಡ್ಕೊಂಡು ಬಂದ್ರು ಇವರು ಮತ್ತೆ ರಜತ್ ಅವರು ಧನರಾಜನ್ ಮೇಲೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಏನು ಅರ್ಥ ಬಂತು? ಅಂದ್ರೆ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ನಾನು ತಳ್ಬಿಡ್ತೀನಿ ದಬ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರು WWE ಇವ್ರನ್ನ ಲೈಕ್ ಯಾರು ನಮ್ಮ ರಾಕ್ ಮತ್ತೆ ಜಾನ್ಸಿನ್ ಅವರು ತಂದು ಮುಂದೆ ನಿಲ್ಸಿದ್ರೆ ಅವ್ರು ಹೋಗಿ ದಬ್ತಿದ್ರು ಅವ್ರನ್ನ. ಹಿಂದಿ ಬಿಗ್ ಬಾಸ್ ಅಷ್ಟು ಲೈಕ್ ಇನ್ನೂ ಅಷ್ಟು ಕೆಳ ಮಟ್ಟಕ್ಕೆ ಇಳಿದಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹಿಂದಿ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ, ತಳ್ಳೋದು ಆಮೇಲೆ ಫೈಟಿಂಗ್ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಅವ್ರು ಆಲ್ರೆಡಿ. ಬಟ್ ನಮ್ಮ ಕನ್ನಡದಲ್ಲಿ ಆ ಥರ ಆಗಿಲ್ಲ. ಗುರು ತಳ್ಳಿದಕ್ಕೇನೆ ನಾವು ನಾಮಿನೇಷನ್ ನೋಡಿ, ರಜತ್ ಅವ್ರು ಏನು ಮಾಡಿದ್ದಾರೆ, ತಳ್ಳಿದಕ್ಕೇನೆ ಅವ್ರನ್ನ ಆಚೆ ಹಾಕಿದ್ದಾರೆ. ಇವಾಗ ಇವರು ಕೂಡ ತಳ್ಳಿದ್ದಾರೆ. ಸೊ ಇದು ಏನಾಗ್ಬೋದು, ಯಾವ ರೀತಿ ಸ್ಟೆಪ್ಸ್ ತೊಗೊತಾರೆ, ಸುದೀಪ್ ಸರ್ ಆಗಿರ್ಬೋದು, ಇಲ್ಲಾಂದ್ರೆ ಬಿಗ್ ಬಾಸ್ ಟೀಮ್ ಅವ್ರು ಆಗಿರ್ಬೋದು, ಇದೊಂದು ಕ್ವಶನ್ ಮಾರ್ಕ್ ಮೂಡುತ್ತೆ. ಅವ್ರು ಹೇಳ್ತಾ ಇರೋದು ನನ್ನ ವ್ಯಕ್ತಿತ್ವನೇ ಹಿಂಗೆ, ನನಗೆ ಯಾರು ಇದುವರೆಗೂ ಬಂದು ಹಿಂಗೆ ಕಪಾಲಿಕ್ ಹಿಂಗೆ ಮಾಡಿಲ್ಲ, ಸೊ ನೀವೇ ಫಸ್ಟ್ ಟೈಮು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಧನರಾಜ್ ಅವರು ಲೈಕ್ ಈ ಥರ ಮಾಡಿದ್ದು ಜೋರಾಗಿ ಏನು ಕಪಾಲ ಪಟ್ ಅಂತ ಏನು ಹೊಡೆದಿಲ್ಲ. ನಾರ್ಮಲ್ ಆಗಿ ಇವ್ರು ತಾನೇ ಫಸ್ಟ್ ಎತ್ಕೊಂಡಿದ್ದು, ಏನೋ ಮಗು ಥರ ಆಡ್ತಿದ್ದೆ, ಮಗು ಥರ ಬಂದು ಹಿಂಗೆ ಇದು ಮಾಡಿದ್ದಾರೆ. ಆ್ಯಂಡ್ ಈವನ್ ನಿನ್ನೆ ಲೈಕ್ ಕಳಪೆ ಕೊಡಬೇಕಾದ್ರೂ ನೋಡಿ ಗುಗ್ಗು ನನ್ನ ಮಗನೇ ಅಂತ ಮತ್ತೆ ಬೈತಾರೆ ಅಲ್ಲಿ. ಸೊ ಈ ಥರ ಪದಗಳು ಬಂದಾಗಲೇ ತಾನೆ ಅವರು ಅದಕ್ಕೆ ಯೂಸ್ ಮಾಡಿ ಆ ಥರ ಹೋಗ್ಬಿಟ್ಟು ಮಗು ಅಂತ ಹಿಂಗೆ ಅಂದಿದ್ದಾರೆ. ಅದಾದ್ಮೇಲೆ ಇವ್ರ ಕೈ ನುಚ್ಚಿದಂತೂ ನಿಜ ಗೈಸ್, ಅವ್ರ ಕೈ ಆ್ಯಕ್ಚುಲಿ ಲಿಟ್ರಲಿ ಪೈನ್ ಆಗಿದೆ, ಹಿಂಗೆ ಮುಳಿಸ್ತಾ ಇದ್ದಾರೆ. ಅಷ್ಟು ಒಂಥರ ಜಜಾಟಿಕ್ ಬಾಡಿ ಇರೋವಂಥವ್ರು ಈ ಸಣ್ಣ ವ್ಯಕ್ತಿಗೆ ಹಂಗೆ ಮಾಡಿದ್ರೆ ಎಷ್ಟು ಪೈನ್ ಆಗುತ್ತೆ ಹೇಳಿ. ಆಮೇಲೆ ಇನ್ನೊಂದು ಹೇಳಿಲ್ಲ ಆ್ಯಕ್ಚುಲಿ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಏನಾದರೂ ಕೋಪ ಇತ್ತು ಅಂತಂದ್ರೆ ತಲೆ ಬುರುಡೆ ಹೊಡೆದಾಕ್ಬಿಡ್ತೀನಿ ಅಂದರೆ ಬಾಯಲ್ಲಿ ಬರ್ತಾ ಇದೆ, ಅವ್ರು ಮಾಡಲ್ಲ ಒಪ್ಕೊಂತೀವಿ. ಬಟ್ ಮಾತಲ್ಲಿ ಬರ್ತಾ ಇದೆ ಅಂತಂದ್ರೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರು ಬೇರೆಯವ್ರಿಗೆ? ಎಷ್ಟು ಜನ ನೋಡ್ತಾ ಇರ್ತಾರೆ ಇಲ್ಲಿ ಬಿಗ್ ಬಾಸ್. ನಾರ್ಮಲ್ ಆಗಿ ಇನ್ ಕೇಸ್ ಏನೋ ಆಯಿತು, ಜಗಳ ಆಯಿತು, ಕೋಪ ಬಂತು, ಏನೋ ತೊಗೊಂಡು ಹೊಡೆದ್ರು, ಇಲ್ಲ ತಳ್ಳಿದ್ರು, ತಳ್ಳಿಂದ ಟಿವಿ ಹಿಂದೆ ಹೋಗ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ತಲೆಗೇಟಾಯಿತು, ಸೊ ಆನ್ ಸ್ಪಾಟ್ ಡೆತ್ ಆಯಿತು. ಏನು ಮಾಡ್ತಾರೆ ರಜತ್ ಅವರು? ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಕೆಲವೊಂದು ಬಾರಿ. ನಾನು ಪರ್ಸ್ನಾಲಿಟಿ ಇದೆ, ನನಗೂ ಶಕ್ತಿ ಇದೆ ಅಂತ ಯಾರ ಮೇಲೂ ಸುಮ್ಮನೆ ಅನ್ನೆಸರಿಯಾಗಿ ಹೊಡೆದಾಡಬಾರ್ದು. ಮಾತಲ್ಲಿ ಮಾತಾಡಿ. ನೀನು ಹೋಗಿರೋದು ಶೋಗೆ ನೀನು ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಅದನ್ನು ಮಾತ್ರ ಕೊಡಬೇಕು. ಬಟ್ ಇದೆಲ್ಲ ಒಂದು ಸಣ್ಣದು ಒಂದು ಹೈಲೈಟ್ ಬಂದು ಆ್ಯಕ್ಚುಲಿ ನಾನು ತಿಳಿದಾಗ ಟಿ ವಿಯೆಲ್ಲ ನೋಡ್ತಾ ಇದ್ದೆ, ನಾನು ಅನ್ಕೊಂಡೆ ನಾವು ಧನರಾಜ್ ಬೀಳ್ತಾರೆ ಟಿ ವಿ ಮೇಲೆ ಬಿದ್ದಾಗ ಏನೋ ಹೆಚ್ಚು ಕಮ್ಮಿ ಆಗ್ಬೋದಾಗಿತ್ತಲ್ವ. ಅವ್ರ ಫ್ಯಾಮಿಲಿನೂ ಇದೆ ಅಲ್ವಾ, ಅವ್ರ ಫ್ಯಾಮಿಲಿನೂ ಕೂಡ ನೋಡ್ತಾ ಇರ್ತಾರೆ, ಇವ್ರ ಫ್ಯಾಮಿಲಿನೂ ಕೂಡ ನೋಡ್ತಾ ಇರ್ತಾರೆ. ಎರಡು ಫ್ಯಾಮಿಲಿಯವರು ಅವ್ರು ನೋಡಿದಾಗ ಅವ್ರಿಗೆ ಬೇಜಾರಾಗುತ್ತೆ, ಯಾಕೆ ಈ ಥರ ನಡ್ಕೊಳ್ಬೇಕು. ಬರೀ ಅದು ಒಂದು ಶೋ ಅಷ್ಟೇ, ಶೋಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಸೀಮಿತವಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ಅಲ್ಲಿ ಇನ್ನೊಂದೇನು ಟ್ರಿಗರ್ ಆಗಿದ್ದ ರೀಸನ್ ಮೇ ಬಿ ನನಗನ್ಸಿದ್ದು ಅಂತಂದರೆ,
ಅಂತಂದ್ರೆ ಮೋಕ್ಷಿತ ಅವರು ಕೂಡ ಐಶ್ವರ್ಯ ಅವರು ಅಂಡ್ ಮನೇಲಿ ಉಗ್ರ ಮಂಜು ಅವರು ಕೂಡ ನಕ್ ಬಿಡ್ತಾರೆ, ಇವನ್ ಹನುಮಂತ ಅವರು ಕೂಡ. ಬಟ್ ಇಲ್ಲಿ ಮೋಕ್ಷಿತ ಅದೇ ಅವ್ರು ಸ್ವಲ್ಪ ಮೊದಲೇ ಜೋರಾಗಿ ಕಡಿಮೆ ನಕ್ ಬಿಡ್ತಾರೆ. ಕೊಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಮೋಕ್ಷಿತ್ ಅವರು ಲೈಕ್ ಉಳ್ಕೊಂಡಿರ್ತಾರೆ ಅವ್ರ ರಜತ್ ಮೇಲೆ. ಮೇ ಬಿ ಆ ಪಾಯಿಂಟ್ ಟ್ರಿಗರ್ ಆಗಿರ್ಬೋದೇನೋ, ಏನೋ ನನಗೆ ಮನೇಲಿ ಏನೋ ಮರ್ಯಾದೆ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ರಜತ್ ಅವ್ರು ನಾನು ತುಂಬಾ ನೋಡಿದ್ದೀನಿ, ಅಂದ್ರೆ ಅವ್ರು ಸ್ವಲ್ಪ ಜಲಸಿ ಆಗ್ತಾರೆ ಇನ್ ಕೇಸ್ ಏನಾದ್ರು ಅವ್ರ ಮರ್ಯಾದೆ ಕಮ್ಮಿ ಆಗ್ತಾ ಇದೆ ಅಂತಂದ್ರೆ. ಹೌದು, ಯಾರಿಗಾದ್ರೂ ಅದು ಹಾಗೇ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವರು ಮೋಕ್ಷಿತ್ ಅವರು ಕೂಡ ಅಷ್ಟು ನಗುವಂತ ಅವಶ್ಯಕತೆ ಅಲ್ಲಿ ಇರ್ಲಿಲ್ಲ ಅಂತ ಅನ್ಕೊಂತೀನಿ. ಸೊ ಅಲ್ಲಿ ನಗ್ತಾರೆ, ಅಲ್ಲೇನೋ ಸೀರಿಯಸ್ ಆಗಿ ಏನೋ ಮಾತಾಡ್ತಿರ್ಬೇಕಾದ್ರೆ ಇವರು ಕೂಡ ಏನು ಸೀರಿಯಸ್ ಆಗಿ ಅಷ್ಟು ಇರ್ಲಿಲ್ಲ. ಬಟ್ ನಗೋದು ಎಷ್ಟು ತಪ್ಪದು. ನಕ್ಕಿದ್ರೆ ನಾರ್ಮಲ್ ಆಗಿ ಒಳಗಡೆ ಇಟ್ಕೊಂಡು, ಇವನ್ ಉಗ್ರ ಮಂಜು ಸ್ಟಾರ್ಟಿಂಗ್ ನೀವು ನೋಡಿದಾಗ ಅವ್ರನ್ನ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೋ ರೀಸನ್ಸ್ ಕರೆಕ್ಟ್ ಆಗಿತ್ತು ಅಂತ ಹಿಂಗೆ ಸುಮ್ಮನೆ ನಗ್ತಾ ಇರ್ತಾರೆ ನಾರ್ಮಲ್ ಆಗಿ. ಬಟ್ ಇದನ್ನ ಪಾಸಿಟಿವ್ ಆಗಿ ತಗೊಳ್ಳೋದ. ಬಟ್ ಅದೇನಾಗುತ್ತೆ, ಅದು ಟ್ರಿಗರ್ ಮಾಡ್ದಂಗೆ ಆಗುತ್ತೆ. ಅದು ನಕ್ಕಿದ ತಕ್ಷಣನೇ ಅವ್ರಿಗೆ ಟ್ರಿಗರ್ ಆಗಿ ಅವಾಗ ಸ್ಟಾರ್ಟ್ ಆಗುತ್ತೆ ಅಂತ ಮಾತುಗಳು. ತಲೆ ಬುಲ್ಡೆ ಹೊಡೆದಾಕ್ಬಿಡ್ಬೇಕಾಗಿತ್ತು ನೀನು ಆಡೋ ಮಾತುಗಳಿಗೆ, ಅದು ಇದು ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾತುಗಳು. ಆ್ಯಂಡ್ ಗೈಸ್ ಇನ್ನೊಂದು ಅಬ್ಸರ್ವ್ ಮಾಡೋದು ಏನಂತಂದರೆ, ಈ ವ್ಯಕ್ತಿ ಲೈಕ್ ಯಾರಿಗೂ ರೆಸ್ಪೆಕ್ಟ್ ಅನ್ನೋದೇ ಕೊಡ್ತಾ ಇಲ್ಲ. ಲೈಕ್ ಹೋಗು ಬಾರೋ ನೀನು ಯಾರೋ ಹಂಗೆ ಈ ಥರ ಮಾತುಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಧನರಾಜ್ ಅವರು ನಾನು ಮಾತಾಡ್ತಾ ಇರೋದು ಅಬ್ಸರ್ವ್ ಮಾಡಿದ್ರೆ, ನೀವು ಕೊಡಿ ಹೋಗಿ ಬನ್ನಿ ಈ ಥರ ಪದಗಳನ್ನ ಯೂಸ್ ಮಾಡ್ತಾರೆ. ಈವನ್ ಸುದೀಪ್ ಸರ್ನೇ ಇಲ್ಲಿ ಯಾರೇ ಬಂದು ಕಂಟೆಸ್ಟೆಂಟ್ಗಳು ಬಂದ್ರು ರೆಸ್ಪೆಕ್ಟ್ ಇಲ್ದೇ ಅವ್ರ ಹತ್ರ ಮಾತೇ ಆಡಲ್ಲ. ಬನ್ನಿ ಹೋಗಿ ಇದೇ ಒಂದು ಮಾತಲ್ಲೇ ಮಾತಾಡ್ತಾರೆ. ಇವ್ರು ರಜತ್ ಅವರು ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇವನ್ ಗೌತಮಿ ಅವರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು. ನೀವು 11ನೇ ತನಕ ನಾವು ಇಲ್ಲಿದ್ದೀವಿ ಅಂತಂದ್ರೆ ನಾವು ಏನು ಅಂತ, ನಾವು ವ್ಯಕ್ತಿತ್ವ ಏನು ಅಂತ ನಾವು ತೋರಿಸ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಇದ್ದೀವಿ. ನೀವು ರಜತ್ ಅವ್ರೆ ನೀವು ಹೇಳ್ತೀರಾ ನಾನೇ ಏನೋ ಒಂದು ಅಹಂ ಅಂತ ಹೇಳ್ತೀರಲ್ಲ, ನಮ್ಮ ವ್ಯಕ್ತಿತ್ವಗಳು ಈ ಥರ ಆ ಥರ ತೋರಿಸ್ಕೊಂಡಿಲ್ಲ ಅಂದರೆ 11ನೇ ತನಕ ಇರೋಕ್ಕಾಗ್ತಿಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲಿ. ದಟ್ ಮೀನ್ಸ್ ಏನಂತಂದ್ರೆ ಇವ್ರು ಮಾತಾಡೋ ಲೈಕ್ ವೈಖರಿ ಆಗಿರ್ಬೋದು, ಮಾತಾಡೋವಂಥ ಶೈಲಿ ಆಗಿರ್ಬೋದು ಬೇರೆ ಥರನೇ ಇರುತ್ತೆ. ಧನರಾಜ್ ಅವರು ಇಷ್ಟೇ ಸಣ್ಣದಕ್ಕೆ ನಾರ್ಮಲ್ ಆಗಿ ಮರ್ಯಾದೆ ಕೊಟ್ಟು ಮಾತಾಡ್ತಿರೋದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತ ಇದಾರಲ್ಲ ರಜತ್ ಅವರು. ಬಟ್ ಇದೇ ಏನಾದ್ರು ರಜತ್ ಶೈಲಿಲೇ ಇನ್ನೂ ಆಪೋಸಿಟ್ ವ್ಯಕ್ತಿಗಳು ಎಲ್ಲರೂ ಬಂದ್ಬಿಟ್ಟು ಅದೇ ರೀತಿ ಜಗದೀಶ್ ಅವರು ಇದ್ರೆ ಏನ್ ಮಾಡ್ತಿದ್ರು ಅವರು? ಅಲ್ಲ ಇದ್ದಿದ್ರು ಅಲ್ಲ, ಆತರ ಮಾತಾಡಿದ್ರೆ ಇವ್ರು ಹೆಂಗ್ ಅನ್ಸಿರೋದು. ಸೊ ಅದಕ್ಕೋಸ್ಕರ ಏನಾದ್ರು ಆಪೋಸಿಟ್ ಯಾವತ್ತೇ ಆಗ್ಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕು. ಮರ್ಯಾದೆ ಕೊಟ್ಟು ಮರ್ಯಾದೆ ಬಂದಿಲ್ಲ ಅಂತಂದ್ರೆ ಬೇಕಾದ್ರೆ ನೀನು ಅವಾಗ ಇನ್ವಾಲ್ವ್ ತೋರ್ಸು ನೀನು. ಹೌದು. ಬಟ್ ಅದನ್ನ ಬಿಟ್ಟು ನೀನು ಮರ್ಯಾದೆನೆ ಕೊಡ್ದೇನೆ ನೀವು ತುಂಬಾ ಜನ ಹೇಳ್ಬೋದು ಕೋಪದಲ್ಲಿ ಟ್ರಿಗರ್ ಮಾಡಿದಾಗ ಆತರ ತುಂಬಾ ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಬಟ್ ಕೋಪದಲ್ಲಿ ಇಲ್ಲದೆ ಇರ್ಬೇಕು. ನಾರ್ಮಲ್ ಟೈಮಲ್ಲೂ ಆ ವ್ಯಕ್ತಿ ನಾವು ಅಬ್ಸರ್ವ್ ಮಾಡಿದೀವಿ. ರಜತ್ ಅವರು ನಾರ್ಮಲ್ ಟೈಮಲ್ಲೂ ಕೂಡ ಲೈಕ್ ಹೋಗು ಬಾ ಹನುಮಂತ ಬಾರೋ ಹೋಗೋ ಅನ್ನೋ ಒಂದು ಪದಗಳನ್ನ ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿದ್ದಾಗಲೂ ಹಂಗೆ ಮಾಡ್ತಾರೆ, ನಾರ್ಮಲ್ ಕೋಪದಲ್ಲಿ ಇದ್ದಾಗಲೂ ಹಂಗೆ ಮಾಡ್ತಾರೆ. ಸೊ ಈ ವ್ಯಕ್ತಿತ್ವ ಇತ್ತು ಅಂತಂದರೆ ತುಂಬ ದಿನ ಉಳ್ಕೊಳಕ್ಕಾಗಲ್ಲ ಆ ಮನೇಲಿ ಅಂತ ನಮ್ಮ ಅಭಿಪ್ರಾಯ. ಸೊ ಇವರಿಬ್ಬರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಒಟ್ಟಿನಲ್ಲಿ ಈ ವಾರ ಯಾರು ಹೋಗ್ಬೋದು, ಯಾರು ಸೇವ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್ ಇದಾಗಿತ್ತು ಪ್ರೋಮೋ ರಿವ್ಯೂ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.